ಶ್ರೀ ಗುರುಭ್ಯೋ ನಮಃ. ಮಾಯಕಾರ ಪ್ರಭುವೇ ನಮಃ. ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಕುರು ಸ್ವಹ. ಓಂ ನಮೋ ಭಗವತಿ ಚಾಮುಂಡೇಶ್ವರಿ ಮಲಯಾಳ ಸ್ವರೂಪಿಣಿ ಸರ್ವಸಿದ್ಧಿಕಾರಿಣಿ ಸತ್ಯಂ ಬ್ರೂಹಿ ಸ್ವಹ. ಆರಾಧ್ಯ ದೈವನಾಗಿರುವಂತಹ ಮಲೆಮಾದೇಶ್ವರರ ಮನದಲ್ಲಿ ನೆನೆಯುತ್ತಾ ವಿದ್ಯಾಗುರುಗಳ ತಂದೆ ತಾಯಿಯ ಪಾದಾರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ ಜಗದ್ಗುರು ಪಂಚಾಚಾರ್ಯರನ್ನು ಬಸವಾದಿ ಶರಣರನ್ನ ಮನದಲ್ಲಿ ನೆನೆಯುತ್ತಾ ನನ್ನೆಲ್ಲ ಪ್ರೀತಿಯ ಯೂಟ್ಯೂಬ್ ವಾಹಿನಿ ವೀಕ್ಷಕ ಬಂಧುಗಳ ಅಂತರಾತ್ಮಗಳಿಗೆ ನಿಮ್ಮ ಮೂಗೂರು ಮದ್ದು ದೀಕ್ಷಿತ್ ಮಾಡುವಂತಹ ಪರಿಪೂರ್ಣವಾದಂಥ ನಮಸ್ಕಾರಗಳು. ಇನ್ನೂ ಯಾರು ಕೂಡ ನಮ್ಮ ವಾಹಿನಿಯನ್ನು ಸಬ್ಸ್ಕ್ರೈಬ್ ಆಗಿಲ್ಲ, ಫಾಲೋ ಮಾಡಿಲ್ಲ, ಬೆಲ್ ಬಟನ್ ಪ್ರೆಸ್ ಮಾಡಿಲ್ಲ, ದಯವಿಟ್ಟು ಮಾಡಿ. ನಮ್ಮ ಎಲ್ಲ ಕಾರ್ಯಕ್ರಮದ ಮಾಹಿತಿ ಬೇಗ ನಿಮಗೆ ಸಿಗುತ್ತೆ. ಜೊತೆಗೆ ಇವತ್ತು ನಾನು ನಿಮಗೆ ತಿಳಿಸ್ತಾ ಇರುವಂಥದ್ದು ನಿಗೂಢವಾಗಿರುವಂತಹ ಕವಡೆಶಾಸ್ತ್ರ. ಆ ಕವಡೆಶಾಸ್ತ್ರದಲ್ಲಿ 12 ರಾಶಿಯವರ, ದ್ವಾದಶ ರಾಶಿಯವರ ಫಲಾಫಲಗಳೇಗಿದೆ ಅನ್ನುವಂಥ ವಿಚಾರಗಳ ಬಗ್ಗೆ ಇವತ್ತು ನಾವು ಚರ್ಚೆ ಮಾಡ್ತಾ ಹೋಗ್ತೇವೆ. ಇನ್ನು ಈ ವಾರದ ಹೈಲೈಟ್ಸ್ ನೋಡೋದಾದರೆ ಮಾರ್ಚ್ 1ನೇ ತಾರೀಕಿಂದ ಮಾರ್ಚ್ 8ನೇ ತಾರೀಕುವರೆಗೆ ಶ್ರೀಶಕೆ 1946ನೇ ಕುರುದಿನಾಮ ಸಂವತ್ಸರ ಉತ್ತರಾಯಣ, ಶಿಶಿರ ಋತು ಪಾಲ್ಗುಣ ಮಾಸದ ಶುಕ್ಲ ಪಕ್ಷ. ಸಾಮಾನ್ಯವಾಗಿ ಈ ಶುಕ್ಲ ಪಕ್ಷದಲ್ಲಿ ಯಾವುದೇ ಕಾರಣಕ್ಕೂ, ಇದು ಒಂದು ವಿಚಾರವನ್ನು ತಿಳ್ಕೊಳ್ಳಿ, ಪಾಲ್ಗುಣ ಮಾಸದ ಶುಕ್ಲ ಪಕ್ಷದಲ್ಲಿ ಯಾವುದೇ ಕಾರಣಕ್ಕೂ ನೀವು ಯಾವುದೇ ಗೃಹ ಪ್ರವೇಶ ಶುಭ ಕಾರ್ಯಗಳನ್ನು ಮಾಡಬಾರ್ದು. ಯಾಕೆ ಅಂತಂದರೆ ವಾಸ್ತುಪುರುಷ ಬಹಳ ಪ್ರಮುಖವಾಗಿ ತಿಳ್ಕೊಬೇಕಾಗ್ತದೆ. ನೀವೇನೆಂದರೆ ವಾಸ್ತುವನ್ನು ನೋಡುವಂಥ ಸಂದರ್ಭದಲ್ಲಿ ವಾಸ್ತುಪುರುಷ ಆಯಾಯ ಮಾಸದಲ್ಲಿ ಏನು ಮಾಡ್ತಾ ಇರ್ತಾನೆ ಅನ್ನುವಂಥ ವಿಷಯವನ್ನು ನೋಡಬೇಕು. ನೋಡಿ, ಪಾಲ್ಗುಣ ಮಾಸದ ಶುಕ್ಲ ಪಕ್ಷದಲ್ಲಿ ಕಸ ಗುಡಿಸುವಂಥ ಒಂದು ಸಮಯ. ಈ ಕಸ ಗುಡಿಸುವಂಥ ಸಮಯದಲ್ಲಿ ಏನಾದ್ರೂ ನೀವು ಗೃಹ ಪ್ರವೇಶ ಭೂಮಿ ಪೂಜೆಗಳನ್ನು ನೀವು ಮಾಡಿದ್ದೆ ಆದರೆ ಎಲ್ಲ ರೀತಿಯ ಸಮಸ್ಯೆಗಳು ಶುರುವಾಗುತ್ತೆ ನಿಮಗೆ. ಅದರಿಂದ ಯಾವುದೇ ಕಾರಣಕ್ಕೂ ಈ ಸಮಯದಲ್ಲಿ ಶುಭ ಕಾರ್ಯಗಳನ್ನು ಮಾಡಬಾರ್ದು. ಭೂಮಿಗೆ ಸಂಬಂಧಪಟ್ಟಂಥ ಕಟ್ಟಡಾದಿಗಳ ಪೂಜೆಯನ್ನು ನೀವು ಮಾಡಬಾರ್ದು. ತುಂಬ ಜನ ಪಾಲ್ಗುಣ ಮಾಸದ ಶುಕ್ಲ ಪಕ್ಷ ಚೆನ್ನಾಗಿದೆ ಅಂತೇಳಿ ತುಂಬ ಜನ ಮಾಡಿಬಿಡ್ತಾರೆ. ಕೃಷ್ಣ ಪಕ್ಷದಲ್ಲಿ ಭೋಜನ ಅಡಿಗೆ ಅನ್ನುವಂಥದ್ದು, ಅಡಿಗೆ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ನೀವು ಆ ಕಾರ್ಯವನ್ನು ಮಾಡ್ಬೋದು. ಇನ್ನು ಪ್ರಮುಖವಾಗಿ ಈ ವಾರದ ಹೈಲೈಟ್ಸನ್ನು ನೋಡೋದಾದರೆ ವಿಶೇಷವಾಗಿರುವಂಥದ್ದು ಏನಿಲ್ಲ. 2ನೇ ತಾರೀಕು ಮಾರ್ಚ್ 2ನೇ ತಾರೀಕು ಶುಕ್ರ ವಕ್ರಾರಂಭವನ್ನು ಪ್ರಾರಂಭ ಮಾಡ್ತಾ ಇದ್ದಾನೆ. ಆಲ್ಮೋಸ್ಟ್ ಅವನು ವಕ್ರತ್ವವನ್ನು ಬಿಡುವವರೆಗೂ ಕೂಡ ಸ್ವಲ್ಪ ಸಿನಿಮಾ ರಂಗದಲ್ಲಿ ವ್ಯವಹಾರ ವಹಿವಾಟುಗಳಲ್ಲಿ ಒಂದಷ್ಟು ವ್ಯತ್ಯಾಸ ಮತ್ತು ಲಾಭಗಳು ಜಾಸ್ತಿ ಆಗದೇ ಇರುವಂಥದ್ದು. ಸಿನಿಮಾ ನಟ ನಟಿಯರು ಮತ್ತು ಇದನ್ನೇ ವೃತ್ತಿಯಾಗಿ ನಂಬಿಕೊಂಡಿರುವಂಥದ್ದು, ನೃತ್ಯವನ್ನು ನಂಬಿಕೊಂಡಿರುವಂಥವರು, ಕಲೆಯನ್ನು ನಂಬಿಕೊಂಡಿರುವಂಥದ್ದು, ಸೀರೆ ವ್ಯಾಪಾರ ಮಾಡುವಂಥವರು, ಬ್ಯೂಟಿ ಪಾರ್ಲರ್ ನಡೆಸ್ತಾ ಇರುವಂಥವರು, ಈ ರೀತಿಯ ಇಂಟೀರಿಯರ್ ಡಿಸೈನರ್ಸು, ಇಂಥವ್ರಿಗೆಲ್ಲ ಸ್ವಲ್ಪ ಫೈನಾನ್ಷಿಯಲಿ ಏರಿಳಿತಗಳು ಮತ್ತು ಕೆಲಸ ಸರಿಯಾದ ಕಾಲಕ್ಕೆ ಆಗದೇ ಇರುವಂತಹ ಸುಸಂದರ್ಭ ಉಂಟಾಗ್ತದೆ. ಸ್ವಲ್ಪ ಎಚ್ಚರಿಕೆ ಇರಬೇಕಾಗ್ತದೆ. ಆಲ್ಮೋಸ್ಟ್ ಈ ವಾರದ ಹೈಲೈಟ್ಸ್ ಇದ್ದೇನೆ. ಇನ್ನು ಮೊದಲನೇದಾಗಿ ಮೇಷರಾಶಿಯವ್ರಿಗೆ ಹೇಗಿದೆ ಈ ವಾರದ ಭವಿಷ್ಯ ಅಂತ ನಾವು ನೋಡೋದಾದರೆ, ಓಂ ನಮೋ ಭಗವತಿ ಚಾಮುಂಡೇಶ್ವರಿ ಮಲಯಾಳ ಸ್ವರೂಪಿಣಿ ಸರ್ವಸಿದ್ಧಿಕಾರಿಣಿ ಸತ್ಯಂ ಬ್ರೂಹಿ ಸ್ವಹ. ನಮಃ ಶಿವಾಯ ನಮಃ ಶಿವಾಯ ನಮಃ ಶಿವಾಯ. 3, 6, 7 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಧನಲಾಭವಿದೆ ಮೇಷರಾಶಿಯವರಿಗೆ. ಈ ವಾರ ಸ್ವಲ್ಪ ಫೈನಾನ್ಷಿಯಲಿ ಚೆನ್ನಾಗಿ ಆಗ್ತೀರಾ. ಒಂದಷ್ಟು ನಂಟರುಗಳು ಬಂಧುಗಳು ಮನೆಗೆ ಬರ್ತಾರೆ. ಮನೆಯಲ್ಲಿ ಒಂದಷ್ಟು ಶುಭ ಕಾರ್ಯಗಳು ನಡೆಯುವಂಥ ಯೋಗ ಇದೆ ಮತ್ತು ಮಾಡುವಂಥ ಕಾರ್ಯದಲ್ಲಿ ಯಶಸ್ಸು ಮತ್ತು ಲಾಭ ಕೂಡ ಈ ವಾರ ನಿಮಗೆ ಪ್ರಾಪ್ತಿಯಾಗುತ್ತೆ. ಇನ್ನು ವೃಷಭ ರಾಶಿಯವ್ರಿಗೆ ಹೇಗಿದೆ ಈ ವಾರ ಅಂತ ನೋಡೋಣ. ನೋಡಿ, ವೃಷಭ ರಾಶಿಯವ್ರಿಗೆ 4, 8, 8, 3, 11 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಸುಖಭೋಜನ, ಆಪ್ತ ಮಿತ್ರರ ದರ್ಶನ, ಸುಖವಿದೆ, ಕಾರ್ಯದಲ್ಲಿ ಅನುಕೂಲವಿದೆ. ಈ ವಿಚಾರದಲ್ಲಿ ಎಂದು ಅಂದ್ಕೊಂಡಿರುವಂಥ ವಿಚಾರದಲ್ಲಿ ಸಂಶಯವನ್ನು ಇಟ್ಕೊಬಿಡಪ್ಪ. ಎಲ್ಲ ಥರದ ಅನುಕೂಲಗಳು ಆಗುತ್ತೆ. ಪ್ರಯತ್ನ ಪಟ್ಟರೆ ಕೆಲಸ ಕಾರ್ಯಗಳಲ್ಲಿ ಯಶಸ್ಸಾಗುತ್ತೆ. ಇನ್ನು ಮಿಥುನ ರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ಮಿಥುನ ರಾಶಿಯವ್ರಿಗೆ 3, 6, 3, 9, 9, 3, 12, 14 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಭಾಳ ವಿಶೇಷ. ಧನಲಾಭವಿದೆ. ಒಂದಷ್ಟು ಚಿನ್ನ ಆಭರಣವನ್ನು ಖರೀದಿ ಮಾಡುವಂಥ ಯೋಗ ಮತ್ತು ಕಳೆದು ಹೋದಂತಹ ಪ್ರೀತಿ ವಸ್ತುಗಳು ಸಿಗುವಂಥದ್ದು, ಧನಲಾಭ ಮತ್ತು ದೈಹಿಕ ಬಾಧೆಗಳೆಲ್ಲ ನಿವಾರಣೆಯಾಗಿ ಶಾರೀರಿಕವಾಗಿ ಒಂದಷ್ಟು ಅನುಕೂಲಗಳು ನಿಮಗೆ ಪ್ರಾಪ್ತಿ ಆಗ್ತದೆ. ಇನ್ನು ಕರ್ಕಾಟಕ ರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ಕರ್ಕಾಟಕ ರಾಶಿಯವ್ರಿಗೆ 4, 8, 8, 1, 9 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಮನೆಗೆ ಬಂಧುಗಳು ಬರುತ್ತಾರೆ.
ಮತ್ತು ಒಂದಷ್ಟು ಸಮಾಜದಲ್ಲಿ ಗೌರವ ಸನ್ಮಾನಗಳು ದೊರೆಯುವಂಥದ್ದು ಮತ್ತು ಕಾರ್ಯದಲ್ಲಿ ಲಾಭ ಜಯ ನಿಮಗೆ ಉಂಟಾಗ್ತದೆ. ಇನ್ನು ಸಿಂಹರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ಸಿಂಹರಾಶಿಯವ್ರಿಗೆ 2, 4, 6, 8, 10, 12, 14 2, 4, 6, 8, 10, 12, 14, 16 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಅಪವಾದದ ಭಯ, ನಿಮ್ಮದೇನು ತಪ್ಪಿಲ್ಲದೆ ಇದ್ರೂ ಕೂಡ ಒಂದಷ್ಟು ಅಪವಾದಗಳಂತೂ ನಿಮಗೆ ಉಂಟಾಗುವಂಥದ್ದು, ಅಥವಾ ಯಾರೋ ಏನೋ ಮಾಡ್ತಾರಪ್ಪ ಅನ್ನುವಂಥ ಭಯ. ಆಪ್ತೇಷ್ಟರಲ್ಲಿ ಕಲಹಗಳು, ನಿಮಗೆ ತುಂಬ ಆತ್ಮೀಯರು ಸ್ನೇಹಿತರ ಜೊತೆ ಕಲಹಗಳು ಉಂಟಾಗುತ್ತೆ. ಕಳ್ಳರಿಂದ ಕಂಟಕ, ರಾಜ್ಯಾಧಿಕಾರಿಗಳಿಂದ ಪೀಡೆ ಮತ್ತು ಅನೇಕ ಥರದಲ್ಲಿ ಸುಖ ಇರೋದಿಲ್ಲ. ಈ ವಾರ ಸ್ವಲ್ಪ ನೀವು ಎಚ್ಚರಿಕೆಯಿಂದ ಇರಬೇಕಾಗ್ತದೆ. ಇಲ್ಲ ಒಂದಷ್ಟು ಕಿರಿಕಿರಿ ಮನಸ್ತಾಪಗಳಾಗುತ್ತೆ. ನೀವು ಮಾಡಬೇಕಾಗಿರುವಂಥದ್ದು ಶಿವನ ದರ್ಶನವನ್ನು ಮಾಡಿ, ಶಿವನಿಗೆ ವಿಶೇಷವಾಗಿ ಬಿಲ್ಪತ್ರೆ ಎಳ್ನೀರನ್ನ ಅರ್ಪಣೆಯನ್ನು ಮಾಡಿ ಈ ವಾರದ ಕೆಲಸವನ್ನು ಪ್ರಾರಂಭ ಮಾಡಿ. ಕನ್ಯಾ ರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ನೋಡಿ, ಕನ್ಯಾ ರಾಶಿಯವರಿಗೆ 4, 3, 7 ಕವಡೆ ಅಂಗಾತ ಬಿದ್ದಿರುವಂಥದ್ದು. 7 ಕವಡೆ ಅಂಗಾತ ಬೀಳುವಂಥದ್ದು ಧನಲಾಭ ಉಂಟು. ಮನೆಗೆ ಬಂಧುಗಳು ಬರುತ್ತಾರೆ. ಕೆಲಸದಲ್ಲಿ ಕಾರ್ಯದಲ್ಲಿ ಅನುಕೂಲವು, ಮನೆಯಲ್ಲಿ ಶುಭ ಮಂಗಳ ಕಾರ್ಯಗಳು ನಡೆಯುವಂತಹ ಯೋಗ. ಒಟ್ಟಿನಲ್ಲಿ ಕನ್ಯಾ ರಾಶಿಯವರಿಗೆ ಈ ವಾರ ಚೆನ್ನಾಗಿದೆ. ಇನ್ನು ತುಲಾ ರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ತುಲಾ ರಾಶಿಯವರಿಗೆ 4, 4, 8, 8, 12 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಕಳ್ಳರಿಂದ ಕಂಟಕ, ಜೋಕೆ ಅಧಿಕಾರಿಗಳಿಂದ ಪೀಡೆ, ಸೌಖ್ಯವಿಲ್ಲ, ಜಾಗ್ರತೆಯಿಂದ ಕೆಲಸವನ್ನು ಮಾಡಲಿಲ್ಲ ಅಂತಂದರೆ ಅನೇಕ ಥರದ ಸಂಕಷ್ಟಗಳು, ಧನ ನಷ್ಟವೆಲ್ಲವೂ ಆಗ್ತದೆ. ಭಾಳ ಎಚ್ಚರಿಕೆಯಿಂದ ಇರಬೇಕು. ನೀವು ಮಾಡಬೇಕಾಗಿರುವಂಥದ್ದು ದುರ್ಗಾ ಪರಮೇಶ್ವರಿ ಅಮ್ಮನವರ ಪ್ರಾರ್ಥನೆಯನ್ನು ಮಾಡಿ ಮತ್ತು ಕುಂಕುಮಾರ್ಚನೆಯನ್ನು ಮಾಡಿಸಿ ಅನುಕೂಲ ಆಗುತ್ತೆ. ಇನ್ನು ವೃಶ್ಚಿಕ ರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ವೃಶ್ಚಿಕ ರಾಶಿಯವ್ರಿಗೆ 4, 4, 8, 8, 12 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಕಳ್ಳರಿಂದ ಕಂಟಕ ಮತ್ತು ಜೋಕೆ, ಅಂದರೆ ಕಳ್ಳರಿಂದ ಕಂಟಕ ಮೀನ್ಸ್ ಒಂದಷ್ಟು ದುಡ್ಡು ಕಾಸು ಹಣದ ಮೋಸ ಹೋಗುವಂಥ ಸಾಧ್ಯತೆಗೆ, ಮತ್ತು ಹೊರಗಡೆ ಕೆಲಸ ಮಾಡ್ತಾ ಇರುವಂತಹ ಉದ್ಯೋಗ ವ್ಯವಹಾರದ ಜಾಗಗಳಲ್ಲಿ ಒಂದಷ್ಟು ಕಿರಿಕಿರಿ, ಮತ್ತು ಕೆಲಸವನ್ನು ಜಾಗ್ರತೆಯಿಂದ ಮಾಡಲಿಲ್ಲ ಅಂದರೆ ಅನೇಕ ಸಮಸ್ಯೆಗಳನ್ನು ವೃಶ್ಚಿಕ ರಾಶಿಯವರು ಅನುಭವಿಸಬೇಕಾಗ್ತದೆ. ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ತೊಗರಿಬೇಳೆಯನ್ನು ದಾನ ಮಾಡಿ ಒಂದು ಅರ್ಚನೆ ಮಾಡಿಸ್ಕೊಂಡು ಬನ್ನಿ. ಇನ್ನು ಧನುಸ್ಸು ರಾಶಿಯವ್ರಿಗೆ ಹೇಗಿದೆ ನೋಡಿ. ಧನುಸ್ಸು ರಾಶಿಯವ್ರಿಗೆ 4, 8 ಕವಡೆ ಅಂಗಾತ ಬಿದ್ದಿರುವಂಥದ್ದು. ನೋಡಿ, ಈ 8 ಕವಡೆ ಏನನ್ನು ಇಂಡಿಕೇಟ್ ಮಾಡುತ್ತೆ? ವೈರಿಗಳನ್ನು ಜಯಿಸುವಂಥದ್ದು, ಕೈಗೊಂಡ ಕಾರ್ಯದಲ್ಲಿ ಜಯ, ಧನಮಾನ ಲಾಭ, ಮನಸ್ಸಿನಂತೆ ಕಾರ್ಯಗಳು ನೆರವೇರ್ತದೆ. ಈ ವಾರ ತುಂಬ ಸುಖಪ್ರದವು, ಅನುಕೂಲವೂ ಕೂಡ ನಿಮಗೆ ಆಗ್ತದೆ ಅನ್ನುವಂಥದ್ದನ್ನು ತಿಳಿಸ್ತಾ ಇದೆ. ಇನ್ನು ಮಕರ ರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ಮಕರ ರಾಶಿಯವ್ರಿಗೆ 4, 8 ಕವಡೆ ಅಂಗಾತ ಬಿದ್ದಿರುವಂಥದ್ದು. ವೈರಿಗಳನ್ನು ಜಯಿಸುವಂಥದ್ದು, ಕೈಗೊಂಡ ಕಾರ್ಯದಲ್ಲಿ ಜಯ, ಧನಮಾನ ಲಾಭ, ಮನಸ್ಸಿನಂತೆ ಕಾಯವು ನೆರವೇರುತ್ತದೆ, ವಿಶೇಷವಾದ ಅನುಕೂಲಗಳಿದೆ ಅನ್ನುವಂಥದ್ದನ್ನು ತಿಳಿಸ್ತಾ ಇದ್ದಂಥದ್ದು ಮಕರ ರಾಶಿಯವರಿಗೆ. ಕುಂಭರಾಶಿಯವ್ರಿಗೆ ಹೇಗಿದೆ ನೋಡೋಣ. ನೋಡಿ, ಕುಂಭರಾಶಿಯವ್ರಿಗೆ 4, 8, 8, 2, 10 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಸುಖ ಭೋಜನ, ಆಪ್ತ ಮಿತ್ರರ ದರ್ಶನ, ಸುಖವಿದೆ, ಕಾರ್ಯದಲ್ಲಿ ಅನುಕೂಲವೂ ಇದೆ. ಈ ವಿಚಾರದಲ್ಲಿ ಸಂಶಯವನ್ನು ಇಟ್ಕೋಬೇಡ, ಅಂದುಕೊಂಡಂಥ ಕೆಲಸದಲ್ಲಿ ಎಲ್ಲವೂ ಒಳ್ಳೆಯದಾಗುತ್ತೆ ಅನ್ನುವಂಥದ್ದನ್ನು ತಿಳಿಸ್ತಾ ಇದ್ದಾರೆ. ಇನ್ನು ಮೀನರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ಮೀನರಾಶಿಯವರಿಗೆ 4, 8 ಕವಡೆ ಅಂಗಾತ ಬಿದ್ದಿರುವಂಥದ್ದು. ವೈರಿಗಳನ್ನು ಜಯಿಸುವಂಥದ್ದು, ಕೈಗೊಂಡ ಕಾರ್ಯದಲ್ಲಿ ಜಯ, ಧನ ಮಾನ ಲಾಭ ಮತ್ತು ಮನಸ್ಸಿನಂಥ ಕೆಲಸ ಕಾರ್ಯಗಳು ನೆರವೇರ್ತದೆ. ಮೀನರಾಶಿಯವರು ಕೂಡ ಇವರ ವಿಶೇಷವಾಗಿ ಚೆನ್ನಾಗಿರುವಂಥದ್ದು. ಇದು 12 ರಾಶಿಯವರ ಫಲಾಫಲಗಳು. ಯಾವಾಗಲೂ ನಾನು ಹೇಳೋದೇನೆಂದರೆ ವೀಕ್ಷಕ ಬಂಧುಗಳೇ, ಯಾವುದೇ ಒಂದು ವಾರ ಭವಿಷ್ಯ, ವರ್ಷ ಭವಿಷ್ಯ, ದಿನ ಭವಿಷ್ಯವನ್ನು ನೋಡುವಂಥ ಸಂದರ್ಭದಲ್ಲಿ ನಿತ್ಯ ಕೆಲಸಗಳಿಗೆ, ನಿತ್ಯ ಕಾರ್ಯಗಳಿಗೆ ಶಾಸ್ತ್ರವನ್ನು ಕೇಳುವಂಥ ಅವಶ್ಯಕತೆ ಇಲ್ಲ. ಅದಕ್ಕೋಸ್ಕರನೇ ತುಂಬ ಜನ ಕೇಳಿದ್ರು ಕೂಡ ನಾನು ನಿತ್ಯ ಭವಿಷ್ಯವನ್ನು ಯಾಕೆ ನಿಲ್ಲಿಸಿದ್ದು ಅಂತಂದರೆ, ನಿತ್ಯ ಕಾರ್ಯಗಳಲ್ಲಿ ನಿತ್ಯ ಬೇರೆ ಬೇರೆ ಚಿಂತನೆಗಳನ್ನು ಇಟ್ಕೊಂಡು ಹೋಗೋದು ಬೇಡ. ಯಾವಾಗಲೂ ಪಾಸಿಟಿವ್ ಆಗಿ ಹೋದರೆ ಒಳ್ಳೆಯದಾಗತ್ತೆ. ವಾರ ಅಂದರೆ ವಾರದ ಹೈಲೈಟ್ಸ್, ಈ ವಾರದಲ್ಲಿ ಏನೆಲ್ಲ ಇರುತ್ತೆ, ನಾವು ಏನು ಎಚ್ಚರಿಕೆಯನ್ನು ತಗೋಬೇಕು ಅನ್ನುವಂಥ ಇಂಟೆನ್ಷನ್ನಿಂದ ವಾರ ಭವಿಷ್ಯವನ್ನು ತಿಳಿಸ್ತಾ ಇರುವಂಥದ್ದು. ಇದರ ಜೊತೆಗೆ ಅನೇಕ ಬೇರೆ ಬೇರೆ ವಿಚಾರಗಳ ಮತ್ತು ವಿಷಯ ಸಂಪನ್ಮೂಲಗಳ ವಿಚಾರಗಳನ್ನು ತಿಳಿಸ್ತೇನೆ. ಆ ವಿಡಿಯೋಗಳನ್ನು ಕೂಡ ನೀವು ನೋಡಿ ಅನೇಕ ವಿಚಾರಗಳನ್ನು ತಿಳ್ಕೊಬೋದು. ಜೊತೆಗೆ 6 ತಿಂಗಳು ಅಥವಾ ವರ್ಷಕ್ಕೊಮ್ಮೆ ನಿಮ್ಮ ಜಾತಕಗಳನ್ನು ಕೂಡ ನೀವು ಪರಿಶೀಲನೆ ಮಾಡ್ಕೊಳ್ಳಿ. ಜೊತೆಗೆ ಜಾತಕವನ್ನು ತೋರಿಸ್ಬೇಕು, ನನ್ನನ್ನು ನೇರವಾಗಿ ಭೇಟಿ ಮಾಡಬೇಕು, ವಾಸ್ತು ಕರೆಕ್ಷನ್ ಮಾಡಬೇಕು ಅಂದರೆ ಖಂಡಿತ ಭೇಟಿ ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ಆ ಮಲೆಮಹದೇಶ್ವರ ಅನುಗ್ರಹ ಸದಾ ನಿಮ್ಮ ಮೇಲಿರಲಿ. ನಮಸ್ಕಾರ.
श्री मायाकारा शंकर 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 श्री मायाकारा शंकर शंकर